ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಂಡ್ ನಮ್ಮ ಜೊತೆಗೆ ನಮ್ಮ ಚೋಟ ಮರಿ ಹೇಳ್ಬೇಕು, ಯಾಕಂದ್ರೆ ಅವಳು ರೆಡಿ ಆಗಿದೆ ನೋಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹೇಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಚೋಟ ಮರಿನ ಕರ್ಕೊಂಡು ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ. ಬಿಕಾಸ್ ಅಲ್ಲೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ಇವಳು ರೆಡಿ ಆಗಿರೋದು ಅದಕ್ಕೋಸ್ಕರ. ಬೆಳಗ್ಗೆನೆ ಸ್ಕೂಲ್ಗೆ ಹೋಗಿ ಹಾಫ್ ಡೇ ಮುಗಿಸ್ಕೊಂಡು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಲೋ, ನೀನು ಯಾವುದು ಬ್ಯಾಂಡ್ ಸೆಟ್ ಅಲ್ಲಿ ಇರ್ಲಿಲ್ವಾ? ನಮ್ಗೆ ನಮ್ ಬ್ಯಾಚ್ಗೆ ಇದ್ದಿಲ್ಲ ಬ್ಯಾಂಡ್ ಸೆಟ್. ಏಕೆ? ನಮ್ದು ನಮ್ ಜೂನಿಯರ್ಸ್ ಇತ್ತು, ಅವರೇ ಕಲ್ತ್ಕೊಂಡ್ರು ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರು. ಗೈಸ್, ನಾನು ಇಂಡಿಪೆಂಡೆನ್ಸ್ ಡೇ ಬಂದ್ರೆ ಅಂತೂ ಸಾಕು, ನನಗೆ ಬ್ಯಾಂಡ್ ಸೆಟ್ ಅಂದರೆ ನನ್ನ ಮುಂದೆ ಕರಿತಿದ್ರು. ಕಾಯ್ತಿದ್ದೆ ನಾನು. 7th ಆದಮೇಲೆ ಬ್ಯಾಂಡ್ ಸೆಟ್ ಏನು ಕೊಡ್ತಿದ್ರು ಎಲ್ರಿಗೂ. 7th ಇರೋರು ಅಥವಾ 7th ಆದ್ಮೇಲೆ ಕೊಡ್ತಿದ್ರು. ನಾನು 7th ಕಾಯ್ತಿದ್ದೆ, ಎಲ್ಲ ನೋಡ್ಕೊಂಡಿದ್ದೆ, ಕಣ್ಣಲ್ಲೇ ನೋಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನನ್ನ ಕರೆದ್ರು, ಡಾಮ್ ಡೂಮ್ ಡುಸ್ ಪುಸ್ ಕೈ ಕೊಟ್ಟಾರಂತ ಸಕ್ಕತ್ತಾಗಿ ಹೊಡೆದಿದ್ದೀನಿ. ಅದು ನೀಟಾಗಿ ಹೊಡಿಬೇಕು. ಏನು ಗೊತ್ತಾ, ಪ್ರಾಕ್ಟೀಸ್ ಟೈಮಲ್ಲಿ ಏನಿಲ್ಲ, ಎಲ್ಲರೂ ಬಂದಿರ್ತಾರೆ. ಆ ಟೈಮಲ್ಲಿ ಒಂಚೂರು ಮಿಸ್ ಆಯಿತು ಅಂದರು ಅಷ್ಟೇ ನನ್ನ ಕತೆ. ನಮ್ಮ ಕನ್ನಡ ಸರ್ ಹೊಡಿತಿದ್ರು ಭರ್ಜರೆ ಹೊಡಿತಿದ್ರು ಅನ್ಕೊಳ್ಳಿ. ಬ್ಲಾಗಲ್ಲಿ ಕಾಣಿಸ್ಕೊಳಂಗಿಲ್ಲ, ಅವಾಗ ತೋರಿಸ್ಬಿಟ್ಟು ಕಾಣಿಸ್ಕೊಬಾರ್ದು ಅಂತ ಹೇಳೋದು. ಗೈಸ್, ಮತ್ತೆ ಮಳೆ ಬರ್ತಾ ಇದೆ. ಈ ಸಲಿನೂ ಕೈ ಕೊಡೋಕೆ ಸಾಧ್ಯತೆಗಳೆಲ್ಲ ಕಾಣ್ತಿದೆ. ಇವಾಗ ಹೊರಟು ಸೀದಾ ಗೌರ್ಮೆಂಟ್ ಸ್ಕೂಲಲ್ಲಿ ಅವಳು ವಿಡಿಯೋ ಶೂಟ್ ಮುಗಿಸಿ ಬರಬೇಕು. ಲೆಟ್ಸ್ ಗೋ. ನಮ್ಮ ಚೋಟ ಮರಿ ಡ್ಯಾನ್ಸ್ಗೆ ಒಂದು ಫ್ಲಾಗ್ ಬೇಕಿತ್ತು. ಇಂಡಿಪೆಂಡೆನ್ಸ್ ಡೇ ಸಾಂಗ್ ಒಂದು ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ಫ್ಲಾಗ್ ಬೇಕಾಯಿತು, ತಗೊಂಡಿದ್ದೀವಿ. ಗೈಸ್, ಫೈನಲಿ ಸ್ಕೂಲ್ ಹತ್ರಕ್ಕೆ ಬಂದ್ವಿ. ಗೌರ್ಮೆಂಟ್ ಸ್ಕೂಲಿಗೆ ಒಂದು ವಿಡಿಯೋ ಮಾಡುವ ಅಂತ. ಗೌರ್ಮೆಂಟ್ ಸ್ಕೂಲ್ ಅಂತ ಅಲ್ಲ, ಸ್ಕೂಲ್ನ ನೋಡ್ತಿದ್ರೇ ನನಗೆ ನನ್ನ ಸ್ಕೂಲ್ ಮೆಮೊರೀಸ್ ನೆನಪಾಗುತ್ತೆ. ಹೆವಿ ಇಷ್ಟ ಆಗುತ್ತೆ ಮಾತ್ರ. ಸ್ಕೂಲ್ ಲೈಫು ಹೆವಿ ಇತ್ತು ಮಾತ್ರ. ಏನಿತ್ತು ಗೊತ್ತಾ, ನೆನ್ಸ್ಕೊಂಡ್ರೆ ಹೆವಿ ಖುಷಿ ಆಗುತ್ತೆ. ಅದು ಆ ಟೈಮಲ್ಲಿ ರಿಯಲೈಸ್ ಆಗಲ್ಲ, ಅಲ್ಲಿಂದ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ. ಅವಾಗ ವಾಲಿಬಾಲ್ ಕೋಟು, ಖೋಖೋ, ಅದು ಖೋಖೋ ಅನ್ಸುತ್ತದು. ಆ ಪೋಲ್ ಖೋಖೋದೆ. ಇದು ಲಾಂಗ್ ಜಂಪ್. ಇದು ಇಲ್ಲಿರೋದು ಲಾಂಗ್ ಜಂಪು. ನಾನು ವಾಲಿಬಾಲ್ ಆಡ್ತಿರೋ ಟೈಮಲ್ಲಿ ಈ ಥರ ಕೆಸರು ಏನಾದ್ರು ಇತ್ತು ಅಂದರೆ ಎಲ್ಲಾದರೂ ಹೋಗ್ಬಿಟ್ಟು ಮಣ್ಣು ತೊಗೊಬಂದ್ಬಿಟ್ಟು ನಾವೆಲ್ಲರೂ ಮಣ್ಣು ತೊಗೊಬಂದು ಇಲ್ಲೆಲ್ಲ ಹಾಕಿ ಮತ್ತೆ ವಾಲಿಬಾಲ್ ಕಂಟಿನ್ಯೂ ಮಾಡ್ತಿದ್ವಿ. ವಾಲಿಬಾಲ್ ಅವಾಗ ನಾನು ಜಾಸ್ತಿ ಆಡ್ತಿದ್ದೆ. ನನಗೆ ವಾಲಿಬಾಲ್ ಅಂದರೆ ಸಖತ್ ಇಷ್ಟ. ಅಟ್ಯಾಕರು, ಆಲ್ರೌಂಡು, ಬೆಸ್ಟ್ ಅಂದ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅಂತ ನನಗೆ ಅನ್ಕೋತೀನಿ ನಾನು ಯಾವಾಗಲೂ. ಸುದೀಪ್ ಅವನ್ ಆಡ್ಸೋ. ಇವಾಗ ವಿಡಿಯೋ ಏನಕ್ಕೆ ಮಾಡ್ತೇನೆ ಗೊತ್ತಾ, ಅವಳು ಜಾರದ್ರೆ ವಿಡಿಯೋ ಕಂಟೆಂಟ್ ಆಗೋದು ಅಂತ. ಸ್ವಲ್ಪ ಜಾರ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಬ್ಯಾಂಡ್ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಬ್ಯಾಂಡ್ಗಳೆಲ್ಲ ಹಾಕ್ತಿರೋ ಟೈಮಲ್ಲಿ ಅದೊಂದು ಎಷ್ಟು ಸಖತ್ತಾಗಿತ್ತು ಗೊತ್ತಾ ಫೀಲು. ನೀನು ಎಲ್ಲ ಹಾಕಿದ್ದೇನೆ, ನಾನು ಆ ಥರ ಹಚ್ಚಾಕ್ಸ್ಕೊತಿರ್ಲಿಲ್ಲ. ಒಂದು ಇದು ಏನೋ ಇದೇನು ಗುರು, ಫ್ಲಾಗ್ನ ಇಲ್ಲೊಂದು ಪಿನ್ನ ಮಾಡಿ ಹಾಕೋತಿದ್ವಿ. ದೆನ್ ಇದೊಂದು ಬ್ಯಾಂಡು. ಅದೇ ನನಗೆ ಖುಷಿ, ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದ್ ಮಾತ್ರ. ಹೆವಿ ಇರ್ತು. ಶೂಟ್ ಎಲ್ಲ ಮುಗಿಸಿ ಮನೆಗೆ ಓಡ್ತಾ ಇದ್ದೀವಿ. ಸಾಂಗ್ ಯಾವ ಸಾಂಗ್ ಗೊತ್ತಾ ಮಾಡಿದ್ದು, ಭಾರತಾಂಬೆ ನಮ್ಮ ಜನ್ಮದಿನ. ಆ ಸಾಂಗಿಗೆ ನಮ್ಮ ಚೋಟ ಮರಿ, ಭಾರತಾಂಬೆ ನಿನ್ನ ಜನ್ಮದಿನ, ಆ ಸಾಂಗ್ಗೆ ನಮ್ಮ ಚೋಟ ಮರಿಗೆ ಡ್ಯಾನ್ಸ್ ಮಾಡಿಸಿದ್ವಿ. ಡ್ಯಾನ್ಸ್ ಜೊತೆಗೆ ಲಿಪ್ ಸಿಂಕು ಪ್ಲಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಸ್ಕೂಲಿಗೆ ಬಂದು ವೀಡಿಯೋ ಮಾಡಿದ್ವಿ. ಇವಾಗ ಎಲ್ಲರೂ ಮನೆಗೆ ಹೊಡ್ತಾ ಇದ್ವಿ. ಪಾಪ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಲ್ಲ, ಅದಕ್ಕೆ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಬಂದಿದ್ದೀವಿ. ಇಲ್ಲಿ ಏನಂದ್ರೆ ನಮ್ಮ ಅಪ್ಪ ಒಂದು ರೂಲ್ಸ್ ಹಾಕೋರೆ, ಎಲ್ಲರೂ 50 ರೂಪಾಯಿಗೆ ಮಾತ್ರ ತಿನ್ಬೇಕಂತೆ. ಆದ್ರೆ ನಾನು ಸಿಗುತ್ತಂತೆ, ಚೆಕ್ ಮಾಡು. ನಮ್ಮ ಅಪ್ಪ ಕರ್ಕೊ ಬಂದಿರೋದು ಬ್ಯಾಸ್ಕಿನ್ ರಾಬಿನ್ಗೆ. ಟೆಸ್ಟ್ ಮಾಡ್ಬೇಕು ಇವಾಗ ಒಂದ್ಸರಿ ಹೆಂಗಿದೆ ಅಂದ್ಬಿಟ್ಟು. ಬಿಕಾಸ್ ನಾನು ಆಲ್ಮೋಸ್ಟ್ ನಾನು ಪೋಲಾರ್ ಬಿಯರಲ್ಲೇ ನಾನು ತಿನ್ನೋದು. ಇಲ್ಲೊಂದ್ಸಲಿ ಟೇಸ್ಟ್ ಮಾಡ್ಬೇಕು ಹೆಂಗಿದೆ ಅಂದ್ಬಿಟ್ಟು. ಗೈಸ್, ನಮ್ಮಮ್ಮ ಈ ಒಂದು ಐಸ್ ಕ್ರೀಮ್ನ ಟ್ರೈ ಮಾಡಿಲ್ಲ. ನನಗೆ ಗೊತ್ತು ನಮ್ಮಮ್ಮ ಇದನ್ನ ನೋಡೇ ಇರಲ್ಲ, ಟ್ರೈ ಮಾಡಿಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಬೈ ಸ್ಪಾನ್ಸರ್ ಟೀಮ್ ಬಂದ್ಬಿಟ್ಟು ಸ್ಪಾನ್ಸರ್ ಯಾರೇ ಮಾಡ್ತಾವ್ರ ಅಂದ್ರೆ ಗೈಸ್, ನಮ್ಮ ಅಪ್ಪ ಮತ್ತೆ ನಾನು ಸ್ಪಾನ್ಸರ್ ಮಾಡ್ತಿರೋದು. ನಮ್ಮಪ್ಪ ಇವರಿಬ್ಬರಿಗೆ ಸ್ಪಾನ್ಸರ್ ಮಾಡ್ತಾರೆ, ನಾನು ನಮ್ಮ ಅಮ್ಮಂಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್. ಮೊದಲೇ ಹೇಳಿದ್ದೀನಿ, ನಾವು ತಗೊಳ್ಳೋದು ಕೈ ಹಾಕ್ಬಾರ್ದು. ಹೇಳ್ಬಿಟ್ಟಿದ್ದೀನಿ, ಕೈ ಹಾಕಿದ್ರು ಅಮ್ಮ ನೀನೇನಾದ್ರೂ ಕೈ ಹಾಕು ಅಂತ ಹೇಳಿದ್ನೋ ಅದನ್ನ ತಗೊಂಡ್ಬಿಟ್ಟು ಈ ಕಡೆ ಬಂದ್ಬಿಡ್ತೀನಿ ನಾನು. ನಮ್ಮ ಒಂದು ಐಸ್ ಕ್ರೀಮ್ ಬಂತು. ನಮ್ಮ ಅಮ್ಮ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯೂಶಲಿ ಈ ಒಂದು ಐಸ್ ಕ್ರೀಮ್ ಹೆಸರು ಗೊತ್ತಿಲ್ಲ, ಬಟ್ ಏನಂದ್ರೆ
ಇದು ನಾನು ತಿಂದಿರೋದು ಒಂದು ಸ್ವಲ್ಪ ದೊಡ್ಡ ಪ್ಯಾನು, ಓಕೆನಾ? ಒಂದು ಸ್ವಲ್ಪ ದೊಡ್ಡದಿತ್ತು, ಇದು ಸಿಕ್ಕಾಪಟ್ಟೆ ಸಿಕ್ಕದೈತೆ. ಟೇಸ್ಟ್ ಮಾಡ ಅಮ್ಮಮ್ಮ, ಟೇಸ್ಟ್ ಮಾಡು ನೋಡಮ್ಮ. ಹಿಂಗೆ ನಂದ್ಕೊಂಡು ಹಿಂಗೆ ಮಿಕ್ಸ್ ಮಾಡಿ ತಿನ್ಬೇಕು. ಈ ಪ್ಯಾನ್ ಮುಟ್ಬೇಡ ಅಷ್ಟೇ, ಸುಡಲ್ಲ. ಇನ್ನೊಂದೇನಂದ್ರೆ ನಮ್ಮ ಅಮ್ಮಂಗೆ ಚಾಕ್ಲೇಟ್ ತಿಂದ ಅಭ್ಯಾಸ ಇಲ್ಲ. ಚೂಟಪ್ ಅಂತೆ ಗೈಸ್. ಐಸ್ ಕ್ರೀಮ್ ತಿಂದ್ವಿ, ಬಟ್ ಏನಂದ್ರೆ ಈ ಬಿಯರ್ ಬ್ಯಾಸ್ಕಿನ್ ರಾಬಿನಲ್ಲಿ ಕ್ವಾಂಟಿಟಿ ಕಮ್ಮಿ, ಕ್ವಾಲಿಟಿ ಆಸ್ ಮಚ್ 100%. ಅದರಲ್ಲೇನು ಮಾತಿಲ್ಲ, ಬಟ್ ಕ್ವಾಂಟಿಟಿ ಕಮ್ಮಿ ಅಷ್ಟೇ. ಕಂಪೇರ್ ಟು ಪೋಲಾರ್ ಬಿಯರ್ ಇದಂತ ಏನಿಲ್ಲ, ಪೋಲಾರ್ ಬಿಯರ್ ಬೆಸ್ಟ್. ಅದಕ್ಕೆ ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ಬಿಟ್ಟು ಇವಾಗ ನಾವು ಪೋಲಾರ್ ಬಿಯರ್ಗೆ ಹೋಗ್ತಾ ಇದೀವಿ. ಬಿಕಾಸ್ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಅಲ್ವಾ, ಅಲ್ಲಾದ್ರೆ ಬಿಕಾಸ್ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಅಲ್ವಾ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ ಇದೀವಿ ಅಷ್ಟೇ ಗೈಸ್. ಇದನ್ನ ಹೇಳಕ್ಕೆ ನಮ್ಮಮ್ಮ ಬಿಡ್ತಾನೆ ಇಲ್ಲ. ನೀವೇ ನೋಡಿದ್ರಿ ಎಷ್ಟು ಸಲಿ ನನಗೆ ತಡೆಗಟ್ತು ಅಂತ. ಗೈಸ್ ನಮ್ಮ ಚೋಟ ಮರಿ ಐಸ್ ಕ್ರೀಮ್ ತಿಂತಿಲ್ಲ, ಯಾಕಂದ್ರೆ ಅಮ್ಮ ಒಂದು ಚೂರು ಬೈತು, ಅದಕ್ಕೆ ಅವಳು ಅಳ್ತಿರೋದಕ್ಕೆ ನೋಡಿ ತಿಂತಾನೆ ಇಲ್ಲ. ನಮ್ಮಮ್ಮ ಸುಮ್ಮನೆ ಏನೋ ಮಾಡ್ಕೊಂಡು ನೋಡಿ ಅಳದ್ ನೋಡಿ. ಬುಜ್ಜಿ ಇನ್ನೂ ಇನ್ನೂ ಜೋರಾಗಡ. ಬುಜ್ಜಿ ಇನ್ನೊಂಚೂರು ಜೋರಾಗಡ. ಹಿಂಗ್ ಅಳಬಾರ್ದು, ಹೆಂಗ್ ಗೊತ್ತು ಅಳಬೇಕಾಗಿರೋದು ಕೊಡು ಅಂತ ಅಳ್ಬೇಕು. ಹಿಂಗಲ್ಲ ಅಳ್ಬೇಕು, ಅಳಬ ಒಂಚೂರು ಬುಜ್ಜಿ ನೋಡು, ಬುಜ್ಜಿ ಹಿಂಗೆ ಅಳ್ಬೇಕು. ಹಿಂಗೆಲ್ಲ ಇದ್ರೆ ಸುಮ್ಮನೆ ವೇಸ್ಟ್. ಇದು ನನಗೆ ಕಂಟೆಂಟ್ ಇರಲ್ಲ, ನನಗೆ ಕಂಟೆಂಟ್ ಇಲ್ಲಪ್ಪ. ಜೋರಾಗಡಿನ ಅಳು ನಿಮಿಷ ಅಳು ಜೋರಾಗಿ ಅಳು ಮೂಗಲ್ ಗೊಂಡ ಸಿರು ಕೊಡ್ತೀನಿ ನಾನು ಪಾಸ್. ಅವನಿಗೆ ಪಾಸ್, ಅವನಿಗೆ ಬಂತು ಗೊಂಡೆ ಬಂತು. ಅಲ್ಲೊಂದು ಕಡ್ಜ ಇದೆ, ಅದಕ್ಕೆ ಏನೋ ಮಾಡ್ತಾಳೆ. ಒಳಗಡೆ ಬರಲಿ. ಅಮ್ಮ ನೀರಜ್ ಆಂಟಿ ಮನೆಗೆ ಹೋಯ್ತು ಕಣಮ್ಮ. ಅಮ್ಮ ನೀರಜ್ ಆಂಟಿ ಮನೆಗೆ ಹೋಯ್ತು. ಅದು ಕಡ್ಜ ಕಚ್ಚುತ್ತೆ, ಅದಕ್ಕೋಸ್ಕರ ಬಾಗುತ್ತಲ್ಲ. ಒಳಗೋಗಮ್ಮ. ಆರ್ತಬಿಟ್ಟು ಇರಿ ನಿಮಿಷ ಇರು. ಓ ಇಲ್ಲೇ ಐತೆ ರೈಸ್, ಇಲ್ಲೇ ಐತೆ. ಇರು. ಅಮ್ಕೊ ಹೊಡಿಬಿಡ ಬಾಗ್ಲಮ್ಕೊ. ಹಿಂಗ ಒಳಿ ಮುಂದೆ ಕಳಿಯಲೇ. ಹಾ ಅಲ್ಲಿ ಸಿಗಾಕೊಳ್ಳುತ್ತೆ. ಮ್ಯಾಟ್ ತೆಗಿ, ಮ್ಯಾಟ್ ಹೇಳಿ. ಚಿರು ನನ್ ಮಾತ್ ಕೇಳ, ಅದು ಮ್ಯಾಟ್ ನ ಒಳಗಡೆ ಹಾಕ್ಬಿಡು. ಹಾ ಬಿಡು ಈಗ ತೆಗಿ. ಅಲ್ಲ ಒಂಚೂರು ಮುಂದಕ್ಕೆ ತಳ್ಳು ಡೋರ, ಹಿಂದಕ್ಕೆ ತಳ್ಳು ಮತ್ತೆ. ಹಾ ಇರಿ ಮುಂದಕ್ಕೆ ತಳ್ಳು ಮತ್ತೆ ಬಾ. ಸಾಕು ತಳ್ಳು. ಓ ಗೈಸ್ ಅಲ್ಲಿ ನೋಡಿ ಅಪ್ಪ ಹೆಂಗ್ ಕೂತೈತಿ ಗೊತ್ತಾ ಅಲ್ಲಿ ಇರೋದ್. ಮೇಲ್ ಬಂದು ಎಷ್ಟು ಮಾಡು, ಇನ್ನೊಂದ್ಸಲ ಮಾಡು. ನಮ್ಮ ಅಪ್ಪ ಹೆಲ್ಮೆಟ್ ಹಾಕೊಂಡ್ ಬಂದವ್ರೆ. ಅಪ್ಪ ಅಲ್ಲಿ ಐತೆ ಬಾ, ನೋಡ ಮಾಡ್ತಾ ನೋಡು. ಬಿಡ ಅದು ಹೆವಿ ಡೇಂಜರ್ ಗೈಸ್, ಸಿಕ್ಕಾಪಟ್ಟೆ. ಅಂದ್ರೆ ಕಚ್ಚಿದ್ರೆ ಇಷ್ಟು ತಪ್ಪ ಓದ್ಕೊಂಡ್ಬಿಡುತ್ತದೆ. ಇದು ಮುಳ್ಳು ಗೈಸ್. ಪಾಪ ಇರ್ಬೇಕು ನಿಮಿಷ ಹೇಳ್ಕೊಳಪ್ಪ. ಆಮೇಲೆ ಯಾರಿಗೆ ಬಂದದು ಗೈಸ್? ಇದು ಮುಳ್ಳು ಗೈಸ್, ಇದು ಅದ್ರದ್ದು ಮುಳ್ಳು ಹಿಂದೆಗಡೆ ಚುಚ್ಚುತ್ತಲ್ಲ ಅದು. ಮಕ್ಕ ಕಚ್ಚಿದ್ರೆ ಹೆವಿ ಇಷ್ಟಪ್ಪ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ತೊಂದ್ರೆ. ಇರೋ ನಿನ್ ಮುಖ ನೋಡ್ಕೊಂಡೈತೆ, ಅವ್ರ ಸಂಬಂಧಿಕರನ್ನೆಲ್ಲ ಕರ್ಕೊಂಡ್ ಬರ್ತಿದ್ರು.
ಆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತಪ್ಪ ಸಂಬಂಧಿಕರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯೋ. ಸೇವಿಯಾ ನಮ್ಗೆ ವಯಸ್ಸಾಗೈತೆ, ನಾವೆಲ್ಲ ಮಾಡಲ್ಲ. ನಮ್ಮ ಶಿಷ್ಯಂದಿರು ಇರ್ತಾರಲ್ಲ ಅವ್ರನ್ನ ಬಿಡ್ತೀವಿ ನಾವು, ಹೋಗಿ ಪ್ರಾಕ್ಟೀಸ್ ಮಾಡಿ ಅಂತ ಟ್ರೈನಿಂಗ್ ಬಿಡ್ತೀವಲ್ಲ, ಅದನ್ನೆಲ್ಲ ಮಾಡಿದ್ದಾನೆ ಅಷ್ಟೇ. ಏನು ರೀಟೇಕ್ ಹೇಳ್ತೀಯಾ? ರೀಟೇಕ್. ಓ ಟಿವಿ ನೋಡಪ್ಪ, ನೋಡಿ ಟಿವಿ ಕಡೆ ಹೋಗಲ್ಲ ಅಂತೇಳು. ಟಿವಿ ಕಡೆ ಹೋಯ್ತಾ? ಅಣ್ಣ 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 ಕೋಳಿ ಅಲ್ಲ, ಅಣ್ಣ ಸೀಮೆ ಸುಣ್ಣ. ಅಮ್ಮ ನೋವಾಯ್ತು ಅಮ್ಮ. ಅಮ್ಮ ಸಾರಿ ಅಮ್ಮ, ಸಾರಿ ಅಮ್ಮ. ಅಮ್ಮ ಇಲ್ಲಮ್ಮ, ಜಾಸ್ತಿ ಮಾತಾಡ್ತೀಯಾ? ಆಯ್ತು ಆಯ್ತು ಆಯ್ತು. ಇರ ಕೈ ನೋಡಿ ಬಿಡ ಇಲ್ಲೇ. ಅಮ್ಮ ಇದು ಉರಿತೈತೆ, ಇರ್ಮೇಲೆ ಅಮ್ಮ ಅದು ಚಾರ್ಜರ್ ಉರಿತೈತೆ. ಕೊಡಿ. ಅಮ್ಮ ಅವಳ್ದು ಚಿಕ್ಕ ಕೈ ಬಂದು ಚಟೀರ್ ಅಂತ ಬಿಟ್ಲು ಕಣಮ್ಮ. ಅಮ್ಮ ಈಗ್ಲೂ ಹೊಡೆದು ಒಂದ್ ಚಟೀರ್ ಅಂತ ಹೊಡೆದು ಅದಕ್ಕೆ ಬಿಟ್ಟಿದ್ದೀಗ. ಅಮ್ಮ ಏನೋ ಜಾಸ್ತಿ ಮಾತಾಡ್ತೀಯ? ಜಾಸ್ತಿ ಮಾತಾಡ್ತೀಯಾ? ಜಾಸ್ತಿ ಮಾತಾಡ್ತೀಯ? ಸೌಂಡು ಬರಲೇ ರಾವಣ ಅಂತಿದ್ದಿಲ್ಲ. ಬರ ಆ ಹೊಸ್ಲು ದಾಟ್ ಒಳಗ್ ಬರ, ಗೊತ್ತಾಗುತ್ತೆ. ಬರ ಏನು ಏಟೇ ಆಗಲ್ಲ ಗೊತ್ತಾ? ಬಿಟ್ಟು ನೀನು ಬರಂಗಿಲ್ಲ, ನಾನು ಬರೋದಿಲ್ಲ. ಮತ್ತೆ ಹೆಂಗ್ ಹೊಡ್ದೆ? ಹೊಡೆಯಲ್ಲ ಬಿಡಮ್ಮ, ನಾ ಹೊಡಿತಿದ್ದೀನ. ಹೊಡಿತಲ್ಲ ಬಿಡಮ್ಮ, ಹೊಡಿತಾರ. ನಾನು ನಿಜ ಹೊಡಿತಾರ. ನನ್ ಬಾಕಲ್ಲ ಒಂದೇ ನಿಜ ಮಾತು ಮುಂಚೆ ವಿಡಿಯೋ ಆಯ್ತು ಸರಿ ಬೆಲ್ಟ್ ನಂದು. ಬೆಲ್ಟ್ ನಂದು ಬೆಳಗ್ಗೆ ಡ್ಯೂಟಿ ತಾಂಡವಪ್ಪ ಸಾಕು ಚಾರ್ಜಿಂಗ್ ಏಟಾಗುತ್ತೆ. ಚಾರ್ಜರ್ ವೈರಲ್ ಹೊಡಿತಾರೆ ನಮ್ಮಮ್ಮ. ಚಾರ್ಜರ್ ವೈರಲ್ ಬೀಳುತ್ತೆ, ಸುಮ್ಮನೆ ತಮಾಷೆ ಹೊಡಿತಿರೋದು. ಅಯ್ಯೋ ದೇವ್ರೆ, ನಾನೇನಾರು ಸಿಗಾಕೊಂಡ್ಬಿಟ್ರಂತೂ. ನಾನೇನ ಅಮ್ಮ ಅಟ್ಯಾಕ್ ನನ್ನ ಮೇಲೆ. ಅಮ್ಮ ಬೇಡ ಆಯ್ತು. ನನ್ ಪ್ರಾಡಕ್ಟ್ ನಮ್ಮ ಅಪ್ಪ ಅವರೇ ಪ್ರಾಡಕ್ಟ್ ಮಾಡಕ್ಕೆ ನಮ್ಮ ಅಪ್ಪ ಅವರೇ. ಅಯ್ಯಯ್ಯೋ, ನನ್ ಮಾನ ಮರ್ಯಾದೆ ಎಲ್ಲ ಊರ್ಗ್ ಹಾಕ್ಬಿಟ್ಟಲ್ಲ ಗುರು, ಹರಾಜ್ ಹಾಕ್ಬಿಟ್ಲು ಗುರು. ಸಖತ್ತಾಯ್ತು ಗೈಸ್ ಫೈಟು. ಇವನೇ ಮಾಡಿದ್ದು. ಅಬ್ಬಾ ಸಖತ್ತಾಯ್ತು. ನಾನು ಇನ್ನೊಂದು ನಿಮ್ಮ ಹತ್ರ ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ, ನಂದು ಸಿಲ್ವರ್ ಪ್ಲೇ ಬಟನ್ ಇದೆಯಲ್ಲ, ಸೊ ಸಿಲ್ವರ್ ಪ್ಲೇ ಬಟನ್ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆನೆ ಓಪನ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಇದು ಈಗಲ್ಲ, ಸೊ ನಾನು ಹೋದ್ ತಿಂಗಳು ಸಬ್ಸ್ಕ್ರೈಬರ್ ಬಟನ್ ಯಾವಾಗ ಬರುತ್ತೋ ಅಥವಾ ಸಬ್ಸ್ಕ್ರೈಬರ್ ಸಿಲ್ವರ್ ಪ್ಲೇ ಬಟನ್ ಬಂದಾಗ ಫಸ್ಟ್ ಇದನ್ನೇ ನಾನು ಮಾಡಬೇಕು ಅಂತ ಯೋಚನೆ ಇದ್ದಿದ್ದು. ಫಸ್ಟ್ ಇದ್ದಿದ್ದೇನೆಂದ್ರೆ ಒಂದು 10 ಜನ ಸಬ್ಸ್ಕ್ರೈಬರ್ಸ್ನ ಮಾತ್ರ ಕಳ್ಸೋಣ ಅಂತ ಅನ್ಕೊಂಡೆ. ಬಟ್ ಇವಾಗ ಏನ್ ಅನ್ಕೊಂಡಿದ್ದೇನೆ ಅಂದ್ರೆ, ಎಲ್ಲ ಸಬ್ಸ್ಕ್ರೈಬರ್ಸ್ನು ಅಂದ್ರೆ ಆಬ್ವಿಯಸ್ಲಿ ನಾನು ಸಿಲ್ವರ್ ಪ್ಲೇ ಬಟನ್ ದೇವಸ್ಥಾನದಲ್ಲೇ ಓಪನ್ ಮಾಡೋದು. ನಮ್ಮ ಅಮ್ಮಂಗೆ ಇಷ್ಟ ಇರೋದು ದೇವಸ್ಥಾನದಲ್ಲಿ ಓಪನ್ ಮಾಡಬೇಕು ಸಿಲ್ವರ್ ಪ್ಲೇ ಬಟನ್ ಅಂತ. ಸೊ ಒಂದು ದೇವಸ್ಥಾನದಲ್ಲಿ ಓಪನ್ ಮಾಡಬೇಕು ಅಂತ ಇದ್ದೀನಿ. ಅಂಡ್ ನಿಮ್ಮನ್ನೆಲ್ಲರನ್ನು ಕೂಡ ಆ ದೇವಸ್ಥಾನಕ್ಕೆ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಸೆ ಇರೋದು ಸಿಲ್ವರ್ ಪ್ಲೇ ಬಟನ್ ಬಂದಿರೋದು ನಿಮ್ಮಿಂದ ಅಲ್ವಾ. ಸೊ ನಾನು ಅನ್ಕೋತಾ ಇರೋದು ಸಿಲ್ವರ್ ಪ್ಲೇ ಬಟನ್ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆನೇ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ಈ ಒಂದು ಪ್ಲಾನ್ ನಾನು ಸಕ್ಸಸ್ ಮಾಡ್ತೀನಿ. ಅದು ಈ ತಿಂಗಳಲ್ಲೇ ಆಗುತ್ತೆ.
ಬರೋ ದಿನಗಳಲ್ಲೇ ಈ ತಿಂಗಳು ಎಂಡ್ ಒಳಗಡೆನೆ ಪಕ್ಕ ಇದನ್ನ ಮಾಡಬೇಕು ಅಂತ ಇರೋದು. ಸೊ ನೀವೆಲ್ಲರೂ ಹೇಗೆ ಹೇಳ್ತೀರಾ ಕಮೆಂಟ್ ಹಾಕಿ ಗೈಸ್. ನಿಮ್ಮ ಕಮೆಂಟ್ ಇವಾಗ ಡಿಪೆಂಡ್ ಆಗುತ್ತೆ. ಅಂಡ್ ನೀವು ನಿಮ್ಮನ್ನ ನೋಡೋ ಒಂದು ಖುಷಿ ನನಗೂ ಸಿಗುತ್ತೆ, ಅಂಡ್ ನೀವು ನನ್ನ ನೋಡೋ ಖುಷಿನೂ ಒಂದು ಸಿಗುತ್ತೆ. ಎರಡು ಖುಷಿನೂ ಡಬ್ಬಲ್ ಆಗಿರುತ್ತೆ. ಒಟ್ನಲ್ಲಿ ಸಿಲ್ವರ್ ಪ್ಲೇ ಬಟನ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆನೆ ಓಪನ್ ಮಾಡಬೇಕು ಅಂತ ಇರೋದು. ಕಮೆಂಟ್ ಹಾಕಿ ಗೈಸ್. ನೀವ್ ಹೆಂಗ್ ಕಮೆಂಟ್ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡು. ಮಾಡ್ಬೇಕಾ ಬೇಡವಾ, ಅಥವಾ ಇದು ಬೆಸ್ಟಾ, ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡ್ಬೋದಾ, ಇಲ್ಲ ಬ್ರೋ ಈ ತರ ಮಾಡಿ ಅಂತ ಹೇಳಿ, ಏನಾದ್ರು ಹೇಳಿ. ಬಟ್ ನಾನು ತಗೊಂಡಿರೋ ಡಿಸಿಷನ್, ನಾನು ಪ್ಲಾನ್ ಮಾಡಿರೋ ಡಿಸಿಷನ್ ಪರ್ಫೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಕಮೆಂಟ್ ಹಾಕಿ.